ಮಾತುಕತೆ ಮಮತಾ ಜೊತೆ. ನಮಸ್ಕಾರ. ಸವಾಲುಗಳು ಮತ್ತು ಕಷ್ಟಗಳು ಅನ್ನೋ ಈ ಎರಡು ಪದಗಳನ್ನ ಕೇಳ್ತಾ ಇದ್ದ ಹಾಗೆ ನಮ್ಮೆಲ್ಲರನ್ನ ಕಾಣುವಂತಹ ಪ್ರಶ್ನೆಗಳು, ಸವಾಲುಗಳನ್ನ ಎದುರಿಸದೇ ಇರುವಂತಹ ಜೀವನ ಯಾರಿಗಾದ್ರೂ ಸಿಕ್ಕಿದ್ಯಾ? ಹ್ಮ್ ಕಷ್ಟಗಳೇ ಕಾಣದೇ ಇರುವಂತಹ ಬದುಕು ಯಾರಿಗಾದ್ರೂ ದೊರಕಿದ್ಯಾ? ಖಂಡಿತ ಇಲ್ಲ. ಈ ಒಂದು ಕಷ್ಟಗಳ ಸ್ವರೂಪ ಬೇರೆ ಇರಬಹುದು, ಸವಾಲುಗಳ ರೂಪ ಬೇರೆ ಆಗಿರಬಹುದು. ಆದ್ರೆ ಎಲ್ಲರಿಗೂ ಕೂಡ ಸವಾಲುಗಳು ಮತ್ತು ಕಷ್ಟಗಳು ಖಂಡಿತವಾಗ್ಲು ಕಾಡೇ ಕಾಡಿರುತ್ತೆ. ಆದ್ರೆ ಈ ಸವಾಲುಗಳು ಮತ್ತು ಕಷ್ಟಗಳು ಅವರವರ ಪಾಲಿಗೆ ಅವರವರು ಕಂಡ ಹಾಗೆ, ಅವರವರು ಭಾವಿಸಿದ ಹಾಗೆ. ಯಾಕಪ್ಪ ಈ ಸವಾಲುಗಳು ಮತ್ತು ಕಷ್ಟಗಳು ಬಹಳ ದೊಡ್ಡದಾಗಿ ಭಾಸವಾಗುತ್ತೆ ಅಂತ ನಾವು ನೋಡಿದ್ರೆ, ಅದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮಲ್ಲಿರುವಂತಹ ಭಯ, ದುಗುಡ, ದುಮ್ಮಾನ. ಅದಕ್ಕೆ ಮುಖ್ಯವಾಗಿ ಮೂಲ ಕಾರಣ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಅಡಗಿ ಕುಳಿತಿರುವಂತಹ ಋಣಾತ್ಮಕತೆ. ಧನಾತ್ಮಕತೆ ಎನ್ನುವಂತಹ ಜ್ಞಾನ ದೀಪ ನಮ್ಮಲ್ಲಿ ಬೆಳಗಿದಾಗ ಮಾತ್ರ ಭಯ ಹೋಗಿ ಧೈರ್ಯ ಮನೆ ಮಾಡುತ್ತೆ. ಹಿಂಜರಿಕೆ ಇರುವಂತಹ ಮನಸ್ಸಿನಲ್ಲಿ ಸಾಹಸ ನೆಲೆ ಕಾಣುತ್ತೆ. ಮತ್ತೆ ಬಹಳ ಪ್ರಮುಖವಾಗಿ ಬದುಕಿನ ನಿಜ ಸತ್ಯ ಗೋಚರವಾಗುತ್ತೆ. ಬದುಕಿನ ಸತ್ಯ ದರ್ಶನಕ್ಕಾಗಿ ಹಾತೊರಿತ ಪ್ರಯತ್ನ ಪಡ್ತಾ ಇರೋರಲ್ಲಿ ಕಾರುಣ್ಯದಿಂದ ಧನಾತ್ಮಕತೆಯನ್ನ ಬೆಳಗಿಸಿ ಜ್ಞಾನ ಸಾಗರವನ್ನೇ ಬೊಗಸೆಯಲ್ಲಿ ತುಂಬಿಕೊಡುವಂತಹ ತಾಯಿ ಚಂದ್ರ ಘಂಟಾಳಿಗೆ ನಮನ.